ಒಂದು ಕಾಲದಲ್ಲಿ ಉತ್ತಮ ಸಾರಿಗೆ ಸೌಲಭ್ಯ ಕಲ್ಪಿಸಿಕೊಟ್ಟು ಪ್ರಯಾಣಿಕರ ಬಾಯಲ್ಲಿ ಸಂಯಮಿಸಿಕೊಂಡಿದ್ದ ಕೆಎಸ್ಆರ್ಟಿಸಿ ಇದೇ ಕೆಎಸ್ಆರ್ಟಿಸಿಯಿಂದ ಬೇರ್ಪಟ್ಟ ಕೆಕೆಆರ್ಟಿಸಿ 70 ವರ್ಷಗಳ ಗತ ವೈಭವ ಕಂಡಿದ್ದ ಕೆಎಸ್ಆರ್ಟಿಸಿ ಮಾನ ಮರ್ಯಾದೆಯನ್ನೇ ನಡು ಬೀದಿಗೆ ತಂದುಬಿಟ್ಟಿದೆ. ಏನಿದು ಅಂತೀರಾ? ಈ ಸ್ಟೋರಿ ನೋಡಿ. ಇಂಥದ್ದೊಂದು ಮಾತು ಕೇಳಿ ಬರ್ತಾ ಇರುವುದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕೆಕೆಆರ್ಟಿಸಿ ಸರ್ಕಾರಿ ಬಸ್ ನಿಲ್ದಾಣದ ವಿರುದ್ಧ. ಮುಚ್ಚಲ ದಿನದ 24 ಗಂಟೆಯೂ ಉತ್ತಮ ಸೇವೆ ನೀಡಿ ಪ್ರಯಾಣಿಕರ ಮೆಚ್ಚುಗೆಯನ್ನ ಗಳಿಸಿಕೊಂಡಿದ್ದ ಹರಪನಹಳ್ಳಿ ಕೆಕೆಆರ್ಟಿಸಿ ಸರ್ಕಾರಿ ಬಸ್ ನಿಲ್ದಾಣ ಇಂದು ಕೇವಲ 10 ಗಂಟೆ ಮಾತ್ರ ಕೆಲಸ ಮಾಡಿ ಪ್ರಯಾಣಿಕರಿಗೆ ದಿಕ್ಕನ್ನ ತಪ್ಪಿಸ್ತಾ ಇದೆ. ಮಾಹಿತಿ ಕೇಳಲು ಹೋದ ಪ್ರಯಾಣಿಕರ ಮೇಲೆಯೇ ದರ್ಪ ತೋರ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದರಿಂದ ರಾತ್ರಿ ಆದ್ರೆ ಸಾಕು, ಯಾಕಪ್ಪ ಹರಪನಹಳ್ಳಿ ಬಸ್ ಸ್ಟ್ಯಾಂಡ್ಗೆ ಬಂದೆ ಅನ್ನೋ ಭಯ ಅಲ್ಲಿನ ಪ್ರಯಾಣಿಕರಿಗೆ ಶುರುವಾಗಿದೆ. ಗದಗ, ಕೊಟ್ಟೂರು, ದಾವಣಗೆರೆ, ಹರಿಹರ, ಶಿವಮೊಗ್ಗ, ಬೆಂಗಳೂರು, ಹೊಸಪೇಟೆ ಹಾಗೂ ಹೊರ ರಾಜ್ಯಗಳಿಗೆ ಸೇರಿದಂತೆ ಅನೇಕ ಜಿಲ್ಲೆ ಹಾಗೂ ತಾಲೂಕು ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸುವ ಕೆಕೆಆರ್ಟಿಸಿ ಹಾಗೂ ಸಾರಿಗೆ ಸಿಬ್ಬಂದಿ ನೌಕರರು ಪ್ರಯಾಣಿಕರ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸುವ ದುಸ್ಥಿತಿ ಎದುರಾಗಿದೆ. ಇಷ್ಟೆಲ್ಲ ದೋಷಾರೋಪಗಳ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೂ ಸಹ ಬಂದಿದ್ದು ಯಾವುದಕ್ಕೂ ಕೇರ್ ಮಾಡದೆ ತಿಂಗಳಿಗೆ ಸರಿಯಾಗಿ ಸಂಬಳ ಬಂದ್ರೆ ಸಾಕು ಅನ್ನೋ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಅದೇ ರೀತಿಯೂ ಕೂಡ ಸಾರಿಗೆ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಸೂಕ್ತ ಮಾಹಿತಿ ನೀಡಿ ಸೈ ಎನಿಸಿಕೊಂಡಾಗ ಮಾತ್ರ ತಾವು ತೆಗೆದುಕೊಳ್ಳುವ ಸಂಬಳಕ್ಕೆ ಗೌರವ ಸಿಕ್ಕಂತಾಗುತ್ತದೆ. ತಮ್ಮಿಂದಾದ ತಪ್ಪನ್ನ ತಿದ್ದಿ ಕೆಕೆಆರ್ಟಿಸಿ ಮಾನ ಹರಾಜಾಗದಂತೆ ಅಲ್ಲಿನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಾರೋ ಅಥವಾ ತಮ್ಮ ಅದೇ ಹಳೆ ಚಾಳಿಯನ್ನ ಮುಂದುವರಿಸುತ್ತಾರೋ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ವಿಜಯಕುಮಾರ್, NK TV4, ಹರಪನಹಳ್ಳಿ. ಸರ್ ನೋಡ್ಬೋದು. ಸೊ ಕಂಟ್ರೋಲರ್ ಯಾವ ರೀತಿ ಬಾಗಿಲು ಹಾಕ್ಕೊಂಡು ಮಲಗಿದ್ದಾರೆ ಅಂತ ಪ್ರೆಸೆಂಟ್ ಲೈವಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾವುದೇ ರೀತಿ ಬಸ್ಗಳು ಒಳಗಡೆ ಬರ್ತಾ ಇಲ್ಲ. ನೋಡಿ, ಪ್ಯಾಸೆಂಜರ್ಸ್ ಎಲ್ಲ ಮಲ್ಕೊಂಡಿದ್ದಾರೆ ಮತ್ತು ಹೊರಗಡೆ ಪ್ಯಾಸೆಂಜರ್ಸ್ ಕೂಡ ಇದ್ದಾರೆ. ಸೊ ಅವ್ರನ್ನೂ ಕೂಡ ತಮಗೆ ಶೋ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ನೋಡಿ, ಅಲ್ಲಿ ನೋಡಿ ಹೊರಗಡೆ ಎಷ್ಟು ಜನ ಕಾಯ್ಕೊಂಡು ನಿಂತಿದ್ದಾರೆ ಅಂತಂದರೆ, ನಿಜವಾಗ್ಲೂ ಸರ್ ಅಷ್ಟು ಜನ ನಿಂತಿದ್ದಾರೆ ಪ್ಯಾಸೆಂಜರ್ಸು. ಇದು ಬಸ್ ಬೇಕಾ ನಿಮಗೆ? ಇಲ್ಲ, ಬಸ್ ಇಲ್ಲೆಲ್ಲ ಬರ್ತದೆ, ಹೊರಗಡೆನೂ ಬರ್ತೈತೆ. ಹೊರಗಡೆ ಬರ್ತದಾ? ಓಕೆ ಒಳಗೆಲ್ಲ ಬರಲ್ಲ. 10 ಗಂಟೆ ಮೇಲಾದರೆ ಹೊರಗಡೆ, 10 ಗಂಟೆ ಮೇಲಾದರೆ ಹೊರಗಡೆ ಬರ್ತಾವೆ ಬಸ್ಗಳು. ಸರ್ ಕೇಳಿದ್ರ ಇವಾಗ ಒಂದು ಪ್ಯಾಸೆಂಜರ್ ಹೇಳಿದ್ದು. ಸೊ ಅವರು ಯಾರು ಅಂತಲೂ ನಮ್ಗೆ ಗೊತ್ತಿಲ್ಲ. ಬಟ್ ನೋಡಿ ಎಷ್ಟು ಜನ ಹೊರಗಡೆ, ಎಷ್ಟು ಜನ ಕಾಯ್ಕೊಂಡು ನಿಂತಿರ್ತಾರೆ. ಯಾವ ಸೆಕ್ಯೂರಿಟೀಸ್ ಕೂಡ ಇರಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಮ ಸರ್ಕಲಲ್ಲಿ ಎಷ್ಟು ಜನ ಕಾಯ್ಕೊಂಡು ನಿಂತಿರ್ತಾರೆ ಅಂತ ನೋಡಿ ನೀವು. ಸೊ ತಮಗೆ ಗೊತ್ತಾಗ್ತದೆ. ಇವತ್ತು ನೋಡ್ಕೊಳ್ಳಿ ಸರ್. ನಾವಿನ್ನು ನೋಡ್ಬೋದು ಇವಾಗ. ಸೊ ಎಷ್ಟು ಜನ ಪ್ಯಾಸೆಂಜರ್ಸ್ ಕಾಯ್ತಾ ಇದ್ದಾರೆ. ಸೊ ಬಸ್ ಹೊರಗಡೆ ಬರ್ತವೆ ಅನ್ನೋಗೋಸ್ಕರ ಕಾಯ್ತಾ ಇದ್ದಾರೆ. ತಾವುಗಳು ನೋಡ್ಬೋದು ಸರ್. ಬೆನ್ನು ನೋಡಿ ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ನೋಡಿ, ಎಷ್ಟು ಜನ ಹೊರಗಡೆ ಇದ್ದಾರೆ. KSRTC ಬಸ್ ಒಳಗಡೆ ಸೆಕ್ಯೂರಿಟಿ ಇರೋಲ್ವ, ಕ್ಯಾಮ್ರಾಸ್ ಇರ್ತವೆ. ಸೊ ಪ್ರತಿಯೊಂದು ಇರ್ತವೆ. ಸೊ ತಾವು ನೋಡ್ಬೋದು ಎಷ್ಟು ಜನ ಹೊರಗಡೆ ನಿಂತಿದ್ದಾರೆ ಅಂತೇಳ್ಬಿಟ್ಟು ತಾವು ನೋಡ್ಬೋದು, ಆಯಿತಾ. ಸೊ ಒಳಗಡೆ ಬಸ್ ಬಂದರೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅಂದರೆ ಜನಕ್ಕೆ ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಸೊ ಹೊರಗಡೆ ಏನು ಸೆಕ್ಯೂರಿಟಿ ಇದೆ ಇಲ್ಲಿ? ಯಾವುದು ಏನು ನೀನು ಸರ್ಕಲಲ್ಲಿ ಬಂದು ಏನಾರು ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಾ ನೀವು? ಸೊ ಇದನ್ನು ನೋಡ್ಬೋದು ತಾವು. ನೋಡಿ ವ್ಯೂಸ್ನ. KSRTC ಬಸ್ ಹೊರಗಡೆ ನಿಂತಿದ್ದಾರೆ ಪ್ರತಿಯೊಂದನ್ನು. ಸೊ ಈಗ ನೋಡಿ ಅದನ್ನು. ಸೊ ನೋಡಿ ಎಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ ನೋಡಿ, ಆಯಿತಾ. ನೋಡಿ